ಹಲೋ ಸ್ಟೂಡೆಂಟ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 2020 ಮತ್ತು 2021ನೇ ಸಾಲಿನ ಗಣಿತ ವಿಷಯದ ಮಾದರಿ ಪ್ರಶ್ನಪತ್ರಿಕೆ 1 ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಫಸ್ಟ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಒಟ್ಟಾಗಿ 8 ಅಂಕಗಳು, ಪ್ರತಿ ಪ್ರಶ್ನೆಗೆ 1 ಅಂಕಗಳಿರುತ್ತವೆ. ಮೊದಲನೇ ಪ್ರಶ್ನೆ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಾದ x + 2y = 3 ಮತ್ತು 2x + 4y = k ಐಕ್ಯಗೊಂಡರೆ kಯ ಬೆಲೆಯು ಆಪ್ಷನ್ ಎ 3, ಆಪ್ಷನ್ ಬಿ 6, ಆಪ್ಷನ್ ಸಿ -3, ಆಪ್ಷನ್ ಡಿ -6. ಸೊ ಇಲ್ಲಿ ನಮಗೆ 2 ಸಮೀಕರಣಗಳಿದ್ದಾವೆ, ಬರ್ಕೊಳ್ಳಿ. x + 2y = 3, 2x + 4y = k. ಇವುಗಳನ್ನು ಐಕ್ಯಗೊಂಡರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಈ ಪ್ರಶ್ನೆನ ನೋಡಿದ್ರೆ ಇಲ್ಲಿ x ಇದೆ, ಈಕ್ವಲ್ ಮಾಡ್ಕೊಳ್ಳೋಣ. ಹೇಗೆ? ಇದನ್ನ ಮಲ್ಟಿಪ್ಲೈ ಬೈ 2 ಮಾಡಿದಾಗ ಏನಾಗುತ್ತೆ? 2x + 4y = 6, 2x + 4y = k. ಸೊ ಇಲ್ಲಿ 2x ಸೇಮ್ ಇದೆ, 4y ಸೇಮ್ ಇದೆ. ಸೊ ನಮ್ಗೇನು ಕೇಳಿದ್ದಾರೆ ಪ್ರಶ್ನೆಯಲ್ಲಿ? ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಕೆ ಪ್ಲೇಸ್ ಅಲ್ಲಿ ಏನಿದೆ? 6 ಇದೆ. ಸೊ ಹಾಗಾಗಿ ಕೆ ವ್ಯಾಲ್ಯೂ 6. ಎರಡನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ an = 4n + 5 ಆದಾಗ ಶ್ರೇಣಿಯ ಮೂರನೆಯ ಪದವು ಆಪ್ಷನ್ ಎ 5, ಆಪ್ಷನ್ ಬಿ 9, ಆಪ್ಷನ್ ಸಿ 13, ಆಪ್ಷನ್ ಡಿ 17. ಸೊ ನಮಗೆ ಏನು ಪ್ರಶ್ನೆ ಕೇಳಿದ್ದಾರೆ? an = 4n + 5 ಆದಾಗ ಮೂರನೆಯ ಪದ ಅಂದರೆ n 3 ಆಗಿರುತ್ತೆ. ಸೊ ಹಾಗಾಗಿ a3 = 4n. ಸೊ n ಪ್ಲೇಸ್ ಅಲ್ಲಿ 3 ಅನ್ನ ಹಾಕೊಳ್ಳಿ, +5. ಸೊ 4 3s are 12, 12 + 5 how much? 17. ಸೊ a3 = 17. ಹಾಗಾಗಿ ಸಮಾಂತರ ಶ್ರೇಣಿಯ ಮೂರನೇ ಪದ 17 ಆಗಿರುತ್ತೆ. ಕ್ವಶನ್ 3, x² + 6x + k = 0 ವರ್ಗ ಸಮೀಕರಣದ ಮೂಲಗಳು ಸಮನಾದರೆ k ನ ಬೆಲೆಯು ಆಪ್ಷನ್ ಎ 9, ಆಪ್ಷನ್ ಬಿ -9, ಆಪ್ಷನ್ ಸಿ 8, ಆಪ್ಷನ್ ಡಿ 5. ಸೊ x² + 6x + k = 0. ಪ್ರಶ್ನೆ ನೋಡಿ, ವರ್ಗ ಸಮೀಕರಣದ ಮೂಲಗಳು ಸಮನಾದರೆ ಅಂದರೆ ಮೂಲಗಳು ಸಮನಾಗಿರಬೇಕು, ಎರಡು ವ್ಯಾಲ್ಯೂ ಸಹ ಸಮನಾಗಿರಬೇಕು. ಹಾಗಾಗಿ x² + 6x + 9 = 0. ಸೊ x² ಪ್ಲಸ್ ಇಲ್ಲಿ 9 ಇದೆ. ಸೊ 3 3s are 9, 3 3s are 9. ಸೊ 3 + 3 6. ಹಾಗಾಗಿ 3x + 9 = 0. ಸೊ ಇಲ್ಲಿ x ಕಾಮನ್ ಇದೆ, x ಅನ್ನು ತೆಗೆದಾಗ x + 3, ಇಲ್ಲಿ 3x ಇದೆ, ಇಲ್ಲಿ 9 ಇದೆ. ಸೊ 3 ಅನ್ನು ತೆಗೆದಾಗ x + 3 ಬಿಕಾಸ್ 3 3s are 9. ಸೊ ಹಾಗಾಗಿ x + 3 = 0. ಸೊ ಇಲ್ಲಿ ನೋಡಿದ್ರೆ ಮೂಲಗಳು ಎರಡೂ ಸಹ 3 ಆಗಿದೆ. x = -3, x = -3. ಸೊ ವರ್ಗ ಸಮೀಕರಣದ ಮೂಲಗಳು ಸಮನಾದರೆ k ನ ಬೆಲೆ 9 ಆಗಿರುತ್ತದೆ. 4ನೇ ಪ್ರಶ್ನೆ, sin 60 ಡಿಗ್ರಿ × cos 30 ಡಿಗ್ರಿಯ ಬೆಲೆಯು ಆಪ್ಷನ್ ಎ 1/4, ಆಪ್ಷನ್ ಬಿ √3/4, ಆಪ್ಷನ್ ಸಿ 3/4, ಆಪ್ಷನ್ ಡಿ 1/2. ಸೊ sin 60 × cos 30. ಸೊ ನಮಗೆ sin 60 ವ್ಯಾಲ್ಯೂ ಗೊತ್ತಿದೆ. ಏನು sin 60 ವ್ಯಾಲ್ಯೂ? sin 60 ವ್ಯಾಲ್ಯೂ
√3 divided by 2. Cos 30 ವ್ಯಾಲ್ಯೂ √3 divided by 2. ಸೊ ಇಲ್ಲಿ ನಮಗೆ ಇಲ್ಲಿ ಕಾಣಿಸುತ್ತೆ √3 into √3 whole square. 2 2s are 4. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು 3 divided by 4. ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಪ್ರಶ್ನೆ 5. ಪಿ ಆಫ್ 4,3 ನಿರ್ದೇಶಾಂಕವು ಎಕ್ಸ್ ಅಕ್ಷದಿಂದ ಇರುವ ದೂರ. ಆಪ್ಷನ್ ಎ 2 ಮಾನಗಳು, ಆಪ್ಷನ್ ಬಿ 3 ಮಾನಗಳು, ಆಪ್ಷನ್ ಸಿ 4 ಮಾನಗಳು, ಆಪ್ಷನ್ ಡಿ 5 ಮಾನಗಳು. ಸೊ ಡೈರೆಕ್ಟ್ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಪಿ ಆಫ್ 4,3 ಅಂದರೆ ಎಕ್ಸ್ ಕಾಮ ವೈ. ಅವ್ರು ಕೇಳಿರೋ ಪ್ರಶ್ನೆ ಏನು, ಎಕ್ಸ್ ಅಕ್ಷದಿಂದ ಇರುವ ದೂರ. ಹಾಗಾಗಿ ವೈ ಪ್ಲೇಸಲ್ಲಿ ಏನು ವ್ಯಾಲ್ಯೂ ಇದೆ, 3 ಇದೆ. ಹಾಗಾಗಿ ಎಕ್ಸ್ ಅಕ್ಷದಿಂದ ಅದು ಎಷ್ಟು ದೂರ ಇರುತ್ತೆ, 3 ಮಾನಗಳು ದೂರ ಇರುತ್ತೆ. ಹಾಗಾಗಿ ಆಪ್ಷನ್ ಬಿ 3 ಮಾನಗಳು ಸರಿಯಾದ ಉತ್ತರ. 6ನೇ ಪ್ರಶ್ನೆ. ಒಂದು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆಯು ಇದಾಗಿದೆ. ಈ ಪ್ರಶ್ನೆನ 2020ರಲ್ಲೂ ಸಹ ಕೇಳಿದ್ದಾರೆ. ಆಪ್ಷನ್ ಎ ಛೇದಕ, ಆಪ್ಷನ್ ಬಿ ಸ್ಪರ್ಶಕ, ಆಪ್ಷನ್ ಸಿ ತ್ರಿಜ್ಯ, ಆಪ್ಷನ್ ಡಿ ಲಂಬಕ. ಸೊ ಉತ್ತರ ಆಪ್ಷನ್ ಎ ಛೇದಕ. 7ನೇ ಪ್ರಶ್ನೆ. ಒಂದು ಸಿಲಿಂಡರಿನ ಘನಫಲವು 300 ಮೀಟರ್ ಕ್ಯೂಬ್ ಆಗಿದೆ. ಸಿಲಿಂಡರ್ನಷ್ಟೇ ಪಾದದ ತ್ರಿಜ್ಯ ಮತ್ತು ಎತ್ತರವಿರುವ ಒಂದು ಶಂಕುವಿನ ಘನಫಲವು ಆಪ್ಷನ್ ಎ 900 ಮೀಟರ್ ಕ್ಯೂಬ್, ಆಪ್ಷನ್ ಬಿ 600 ಮೀಟರ್ ಕ್ಯೂಬ್, ಆಪ್ಷನ್ ಸಿ 150 ಮೀಟರ್ ಕ್ಯೂಬ್, ಆಪ್ಷನ್ ಡಿ 100 ಮೀಟರ್ ಕ್ಯೂಬ್. ಸೊ ನಮಗೆ ಒಂದು ಸಿಲಿಂಡರಿನ ಘನಫಲವು ನಮಗೆ ಗೊತ್ತಿದೆ. ಏನು ಸಿಲಿಂಡರಿನ ಘನಫಲ? ಸಿಲಿಂಡರಿನ ಘನಫಲದ ಸೂತ್ರ ನಮಗೇನು ಗೊತ್ತಿದೆ, ವಿ ಇಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್ ಎಚ್. ಸಿಲಿಂಡರಿನಷ್ಟೇ ಪಾದ ಮತ್ತು ತ್ರಿಜ್ಯವಿರುವ ಒಂದು ಶಂಕುವಿನ ಘನಫಲ. ಸೊ ಶಂಕುವಿನ ಘನಫಲನು ನಮಗೆ ಗೊತ್ತಿದೆ. ಶಂಕುವಿನ ಘನಫಲ ವಿ ಇಸ್ ಈಕ್ವಲ್ಸ್ ಟು 1/3 ಪೈ ಆರ್ ಸ್ಕ್ವೇರ್ ಎಚ್. ಸೊ ನಮ್ಗೆ ಇಲ್ಲಿ ನೋಡಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ತುಂಬಾ ಈಸಿ ಪ್ರಶ್ನೆ, ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಒಂದು ಸಿಲಿಂಡರಿನ ಘನಫಲ 300 ಮೀಟರ್ ಕ್ಯೂಬ್. ಸಿಲಿಂಡರ್ನಷ್ಟೇ ಪಾದ ಮತ್ತು ತ್ರಿಜ್ಯವಿರುವ ಒಂದು ಶಂಕುವಿನ ಘನಫಲವೂ ಸಹ ಎಷ್ಟಾಗಿದೆ ಅದನ್ನು ನಾವು ಕಂಡುಹಿಡಬೇಕು. ಇಲ್ಲಿ ನಮಗೆ ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್, ಶಂಕುವಿನ ಘನಫಲ ವಿ ಇಸ್ ಈಕ್ವಲ್ಸ್ ಟು 1/3 ಪೈ ಆರ್ ಸ್ಕ್ವೇರ್ ಎಚ್. ಸೊ ಹಾಗಾಗಿ ನಾವು ಶಂಕುವಿನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್ ಜಾಗದಲ್ಲಿ ನಾವೇನನ್ನು ತಗೋಬಹುದು, ಸಿಲಿಂಡರಿನ ಘನಫಲವನ್ನು ತಗೋಬಹುದು. ಸೊ ವಿ ಇಸ್ ಈಕ್ವಲ್ಸ್ ಟು 1/3 ಇಂಟು ಪೈ ಆರ್ ಸ್ಕ್ವೇರ್ ಎಚ್. ಎಷ್ಟು ಸಿಲಿಂಡರಿನ ಘನಫಲ? ಸಿಲಿಂಡರಿನ ಘನಫಲ 300 ಮೀಟರ್ ಕ್ಯೂಬ್. ಸೊ ಅದನ್ನು ನಾವಿಲ್ಲಿ ತಗೊಳ್ಳೋಣ 300. ಸೊ 3 1s. ಸೊ ಹಾಗಾಗಿ ವಿ ಇಸ್ ಈಕ್ವಲ್ಸ್ ಟು 100 ಮೀಟರ್ ಕ್ಯೂಬ್. ಹಾಗಾಗಿ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ, ಯಾಕೆ ನಾನು ಇದನ್ನೇ ತಗೊಂಡಿದ್ದೇನೆ, ಸಿಲಿಂಡರಿನಷ್ಟೇ ಪಾದ ಮತ್ತು ತ್ರಿಜ್ಯ ಇರುವ ಎತ್ತರವಿರುವ ಒಂದು ಶಂಕುವಿನ ಘನಫಲ. ಹಾಗಾಗಿ ಶಂಕುವಿನ ಘನಫಲದ ಸೂತ್ರ ವಿ ಇಸ್ ಈಕ್ವಲ್ಸ್ ಟು 1/3 ಪೈ ಆರ್ ಸ್ಕ್ವೇರ್ ಎಚ್. ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್. ಹಾಗಾಗಿ ಪೈ ಆರ್ ಸ್ಕ್ವೇರ್ ಎಚ್ ಪ್ಲೇಸ್ ನಲ್ಲಿ ನಾನು 300 ಅನ್ನು ತಗೊಂಡಿದ್ದೀನಿ. ಸೊ ವಿ ಇಸ್ ಈಕ್ವಲ್ಸ್ ಟು 100 ಮೀಟರ್ ಕ್ಯೂಬ್. ಹಾಗಾಗಿ ನಮ್ಮ ಉತ್ತರ 100 ಮೀಟರ್ ಕ್ಯೂಬ್. ಪ್ರಶ್ನೆ 8. ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು ಆಪ್ಷನ್ ಎ 154 ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ ಬಿ 308 ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ ಸಿ 616 ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ ಡಿ 770 ಸೆಂಟಿಮೀಟರ್ ಕ್ಯೂಬ್. ಸೊ ನಮಗೆ ಗೋಳದ ಮೇಲ್ಮೈ ವಿಸ್ತೀರ್ಣ ಗೊತ್ತಿದೆ. ಏನು ಗೋಳದ ಮೇಲ್ಮೈ ವಿಸ್ತೀರ್ಣ? ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು 4 ಪೈ ಆರ್ ಸ್ಕ್ವೇರ್. ಸೊ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ತ್ರಿಜ್ಯ ಆರ್ ಇಸ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್. ಸೊ ಹಾಗಾಗಿ 4 ಇಂಟು ಪೈ ವ್ಯಾಲ್ಯೂ 22 ಡಿವೈಡೆಡ್ ಬೈ 7. ನೀವು 3.14 ಅಂತಲೂ ಸಹ ತಗೋಬಹುದು. ನಾನಿಲ್ಲಿ ಆರ್ ವ್ಯಾಲ್ಯೂ 7 ಇರೋದಕ್ಕೋಸ್ಕರ 22/7, ಯಾಕೆಂದರೆ ಡಿವೈಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಆರ್ ಸ್ಕ್ವೇರ್ ಅಂದರೆ 7 ಇಂಟು 7. 7 ಗೆಟ್ ಕ್ಯಾನ್ಸಲ್. ಸೊ ಉಳಿದಿದ್ದನ್ನು ಹಾಗೆ ಬರ್ಕೊಳ್ಳಿ. 4 ಇಂಟು 22 ಇಂಟು 7. ಸೊ 4 ಇಂಟು 22 ಅಂದರೆ
88 ಆಗುತ್ತೆ. 88 ಇಂಟು 7 ಇಸ್ ಈಕ್ವಲ್ಸ್ ಟು 616. ಸೊ ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಸಿ 616 ಸೆಂಟಿಮೀಟರ್ ಕ್ಯೂಬ್. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. 9ನೇ ಪ್ರಶ್ನೆ, 2x ಪ್ಲಸ್ 3y ಮೈನಸ್ 9 ಇಸ್ ಈಕ್ವಲ್ಸ್ ಟು 0 ಮತ್ತು 4x ಪ್ಲಸ್ 6y ಇಸ್ ಈಕ್ವಲ್ಸ್ ಟು 8. 4x ಪ್ಲಸ್ 6y ಮೈನಸ್ 18 ಇಸ್ ಈಕ್ವಲ್ಸ್ ಟು 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರವನ್ನು ಹೊಂದಿದೆ? ಸೊ ನಮಗೆ ಇಲ್ಲಿ ಎರಡರಲ್ಲೂ ಸಹ ಎರಡು ಯಾವ ಫಾರ್ಮಲ್ಲಿ ಇರಬೇಕು? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ಸ್ ಟು 0 ಈ ಫಾರ್ಮಲ್ಲಿ ಇದಾವೆ ಎರಡು ಈಕ್ವೇಶನ್. ಸೊ ಅಲ್ಲಿ ನಾವು a1 ಡಿವೈಡೆಡ್ ಬೈ a2. ಸೊ a1 ವ್ಯಾಲ್ಯೂ ಎಷ್ಟು 2, a2 ವ್ಯಾಲ್ಯೂ 4. ಸೊ 2 1s 2 2s 1/2 ಆಯಿತು. b1 ಡಿವೈಡೆಡ್ ಬೈ b2. ಸೊ b1 ವ್ಯಾಲ್ಯೂ 3, b2 ವ್ಯಾಲ್ಯೂ 6. 3 1s 3 2s. ಸೊ ವ್ಯಾಲ್ಯೂ ಎಷ್ಟು ಬಂತು? 1/2 ಆಯಿತು. c is equals to minus 9 divided by minus 18. So minus minus get cancel. 9 1s 9 2s. So 1 divided by 2. ಹಾಗಾಗಿ ನಮ್ಗೆ ಏನು ಗೊತ್ತಾಯ್ತು ಇಲ್ಲಿ? a1 divided by a2 is equals to b1 divided by b2 is equals to c1 divided by c2. ಎಲ್ಲ ವ್ಯಾಲ್ಯೂ 1/2 ಆಗಿದೆ. ಹಾಗಾಗಿ ಇದರ ಪರಿಹಾರಗಳು ಎಷ್ಟಿರ್ತವೆ? ಇದರ ಪರಿಹಾರಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತದೆ. ಈ ರೇಖಾತ್ಮಕ ಸಮೀಕರಣವು ಅಪರಿಮಿತ ಪರಿಹಾರಗಳನ್ನು ಹೊಂದಿದೆ. ಸೊ ಅರ್ಥ ಆಗಿದೆಯಲ್ಲ? ಈ ರೀತಿ ಇದನ್ನು ನಾವು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ 10ನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ. ಏನು ಆದರ್ಶ ರೂಪ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ಸ್ ಟು 0. ಡೈರೆಕ್ಟ್ ಆನ್ಸರ್. ಒಂದೇ ಸೂತ್ರವನ್ನು ಬರೆದ್ರೆ ಸಾಕು, ಇದನ್ನ ಆದರ್ಶ ರೂಪವನ್ನು ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 11th ಕ್ವಶನ್, ಟ್ಯಾನ್ ಥೀಟಾ ಇಸ್ ಮೈನಸ್ ಕಾಟ್ ಆಫ್ 90 ಮೈನಸ್ ಥೀಟಾ. ಇದರ ಬೆಲೆಯನ್ನು ಕಂಡು ಹಿಡಿಯಿರಿ. ಸೊ ಟ್ಯಾನ್ ಥೀಟಾ ಮೈನಸ್ ಕಾಟ್ 90 ಮೈನಸ್ ಥೀಟಾ. ಸೊ ನಮಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನ ನಾವು ಕಲ್ತಿದ್ದೀವಿ. ಕಾಟ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ. ಹಾಗಾಗಿ ನಾವು ಇದನ್ನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಟ್ಯಾನ್ ಥೀಟಾ ಮೈನಸ್ ಕಾಟ್ ಆಫ್ 90 ಮೈನಸ್ ಥೀಟಾ ಅಂದರೆ ಟ್ಯಾನ್ ಥೀಟಾ. ಸೊ ಇಲ್ಲಿ ಪ್ಲಸ್ ಟ್ಯಾನ್ ಥೀಟಾ ಇದೆ, ಇಲ್ಲಿ ಮೈನಸ್ ಟ್ಯಾನ್ ಥೀಟಾ ಇದೆ. ಸೊ ಟ್ಯಾನ್ ಥೀಟಾ ಗೆಟ್ ಕ್ಯಾನ್ಸಲ್. ಆನ್ಸರ್ ಇಸ್ 0. 12ನೇ ಪ್ರಶ್ನೆ, ಚಿತ್ರದಲ್ಲಿ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ, ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಮತ್ತು ಬಿ ಸಿ ಇಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್ ಆದರೆ ಟ್ಯಾನ್ 45ನ ಅಳತೆಯನ್ನು ಕಂಡು ಹಿಡಿಯಿರಿ. ಸೊ ಈಸಿ ಆಗಿದೆ ಪ್ರಶ್ನೆ. ನಾವು ಪ್ರಶ್ನೆನ ನೋಡ್ಕೊಳ್ಳಿ ಇನ್ನೊಂದ್ಸರಿ. ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ, ಆಂಗಲ್ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ. ಈ ಎರಡು ಆಂಗಲ್ಗಳು ಈಕ್ವಲ್ ಆಗಿದೆ ಅಂದರೆ ಸಮನಾಗಿದೆ. ಮತ್ತೆ ಬಿ ಸಿ ಇಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್ ಆದರೆ ಟ್ಯಾನ್ 45ನ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ನಮಗೀಗ ಏನು ಕಂಡುಹಿಡಬೇಕು? ಟ್ಯಾನ್ 45. ಸೊ ಟ್ಯಾನ್ ಅಂದರೆ ಏನಿದೆ ನಮಗೆ ಗೊತ್ತಿದೆ. ಏನು ಟ್ಯಾನ್ ಅಂದರೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಸೊ ಇಲ್ಲಿ ಅಭಿಮುಖ ಬಾಹು ಏನಿದೆ? ಅಭಿಮುಖ ಬಾಹು ಎ ಬಿ ಇದೆ ಡಿವೈಡೆಡ್ ಬೈ ಬಿ ಸಿ. ಸೊ ನನಗೆ ಅಭಿಮುಖ ಬಾಹು ಗೊತ್ತಿಲ್ಲ, ಆದರೆ ನಮ್ಗೆ ಏನು ಗೊತ್ತಿದೆ? ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ. ಸೊ ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ. ಅಭಿಮುಖ ಕೋನಗಳು ಸಮನಾಗಿದ್ರೆ ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಹಾಗಾಗಿ ಆಂಗಲ್ ಬಿ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಬಿ ಆಗಿರುತ್ತೆ. ಯಾಕೆಂದ್ರೆ ಅಭಿಮುಖ ಕೋನಗಳು ಸಮನಾಗಿದ್ದಾಗ ಅಭಿಮುಖ ಬಾಹುಗಳು ಸಹ ಸಮನಾಗಿರ್ತವೆ. ಹಾಗಾಗಿ ಎ ಬಿ ಇಸ್ ನಥಿಂಗ್ ಬಟ್ ಬಿ ಸಿ. ಸೊ ಬಿ ಸಿ ಡಿವೈಡೆಡ್ ಬೈ ಬಿ ಸಿ. ಬಿ ಸಿ ವ್ಯಾಲ್ಯೂ ಏನಿದೆ? 10 ಇದೆ. 10 ಡಿವೈಡೆಡ್ ಬೈ 10. 10 ಗೆಟ್ ಕ್ಯಾನ್ಸಲ್ 1. ಸೊ ಟ್ಯಾನ್ 45 ಇಸ್ ಈಕ್ವಲ್ಸ್ ಟು 1. 13ನೇ ಪ್ರಶ್ನೆ, ಎ ಆಫ್ ಎಕ್ಸ್ ಕಾಮ ವೈ ಮತ್ತು ಬಿ ಆಫ್ x2 ಕಾಮ y2 ಈ ನಿರ್ದೇಶಾಂಕ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ
ಮಧ್ಯಬಿಂದುವಿನ ನಿರ್ದೇಶಾಂಕವನ್ನ ಬರೆಯಿರಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಿಮಗೆ ಒಂದು ಅಂಕಕ್ಕೆ ಹೆಚ್ಚಾಗಿ ಸೂತ್ರಗಳನ್ನ ಕೇಳ್ತಾರೆ. ಎಲ್ಲಾ ಪಾಠಗಳ ಮೇಲಿನ ಸರಳ ಸೂತ್ರಗಳ ಮೇಲೆ ಲೆಕ್ಕವನ್ನ ಕೇಳ್ತಾರೆ. ಇಲ್ಲೂ ಸಹ ನಮಗೆ ಡೈರೆಕ್ಟ್ ಸೂತ್ರವನ್ನೇ ಕೇಳಿದ್ದಾರೆ. ಇವುಗಳನ್ನ ಸೇರಿಸುವ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಪಿ ಆಫ್ ಎಕ್ಸ್ ಕಾಮಾ ವೈ ಇಸ್ ಈಕ್ವಲ್ಸ್ ಟು x1 plus x2 divided by 2, comma y1 plus y2 divided by 2. ಇದು ನಮ್ಮ ಉತ್ತರ. ಸೊ p of x, y is equals to x1 plus x2 divided by 2, comma y2 plus y1 divided by 14ನೇ ಪ್ರಶ್ನೆ 5, 3, 14, 16, 19 ಮತ್ತು 20 ಈ ಪ್ರಾಪ್ತಾಂಕಗಳ ಮಧ್ಯಾಂಕಗಳನ್ನ ಕಂಡು ಹಿಡಿಯಿರಿ. ಸೊ ಬರ್ಕೊಳ್ಳಿ ಪ್ರಶ್ನೆಯನ್ನ. 5, 3, 14, 16, 19, 20. ಸೊ ಇಲ್ಲಿ ಮಧ್ಯಾಂಕವನ್ನ ಕಂಡಿರಿ. ಮಧ್ಯಾಂಕ ಇಲ್ಲಿ ಯಾವುದು ಇಲ್ಲ, ನಮಗೆ ಮಧ್ಯಾಂಕ ಇವೆರಡು ಸಿಗ್ತವೆ, 14, 16. ಸೊ ಮಧ್ಯಾಂಕ ಇಸ್ ಈಕ್ವಲ್ಸ್ ಟು 14 ಪ್ಲಸ್ 16 ಡಿವೈಡೆಡ್ ಬೈ 2. ಯಾಕೆಂದ್ರೆ ಇಲ್ಲಿ ಎರಡು ಸಂಖ್ಯೆಗಳಿರೋದ್ರಿಂದ ನಾವು ಅದನ್ನ ಆಡ್ ಮಾಡ್ತೀವಿ. ಎಷ್ಟು ಸಂಖ್ಯೆಗಳಿದ್ದಾವೆ ಅದರಿಂದ ನಾವು ಡಿವೈಡ್ ಮಾಡ್ತೀವಿ. ಸೊ 14 ಪ್ಲಸ್ 16 ಡಿವೈಡೆಡ್ ಬೈ 2. ಸೊ 14 ಪ್ಲಸ್ 16 ಅಂದ್ರೆ ಎಷ್ಟು? 30 ಡಿವೈಡೆಡ್ ಬೈ 2. 2 1s are 2, 15. ಸೊ ಆನ್ಸರ್ ಇಸ್ 15. ಹಾಗಾಗಿ ಮಧ್ಯಾಂಕ ಎಷ್ಟಾಗಿದೆ? ಮಧ್ಯಾಂಕ 15. 15ನೇ ಪ್ರಶ್ನೆ ಥೇಲ್ಸ್ನ ಪ್ರಮೇಯವನ್ನ ಬರೆಯಿರಿ. ಸೊ ಥೇಲ್ಸ್ನ ಪ್ರಮೇಯ ಅಂದ್ರೆ ನಮಗೆ ಗೊತ್ತಿದೆ ಹೇಳಿಕೆ. ತ್ರಿಭುಜದ ಎರಡೂ ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ಇದನ್ನ ಕಲ್ತ್ಕೊಳ್ಳಿ. ಇದನ್ನ ಒಂದು ಅಂಕಕ್ಕೆ ಕೇಳಿದರೆ, ಆದ್ರೆ ಕೆಲವೊಂದು ಸರಿ ನಮಗೆ ಇದನ್ನ 4 ಅಂಕಗಳಿಗೆ ಪ್ರೂವ್ ಮಾಡ್ಲಿಕ್ಕೆ ಕೇಳ್ತಾರೆ. ಸೊ ಇದಕ್ಕೆ ಗಮನ ಕೊಟ್ಟು ಕಲ್ತ್ಕೊಳ್ಳಿ. 16ನೇ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಮಗೆ ಗೊತ್ತಿದೆ, ಪೈ ಆಫ್ r1 ಪ್ಲಸ್ r2 ಇಂಟು ಎಲ್. ಸೊ ಡೈರೆಕ್ಟ್ ಸೂತ್ರವನ್ನೇ ಕೇಳಿದರೆ ಬರೀರಿ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ. ಒಟ್ಟಾಗಿ 16 ಅಂಕಗಳಿರ್ತವೆ. 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೂ 2 ಅಂಕಗಳಿರ್ತವೆ. 17ನೇ ಪ್ರಶ್ನೆ 2, 6, 10, 14 ಈ ಸಮಾಂತರ ಶ್ರೇಣಿಯ 25ನೇ ಪದವನ್ನ ಕಂಡು ಹಿಡಿಯಿರಿ. ಸೊ ಪ್ರಶ್ನೆಯನ್ನ ಬರ್ಕೊಳ್ಳಿ. 2, 6, 10, 14. ಇಲ್ಲಿ ನಮಗೆ ಮೊದಲನೇ ಪದ ಗೊತ್ತಿದೆ. ಮೊದಲನೇ ಪದ ಎಷ್ಟು? 2. ಸಾಮಾನ್ಯ ವ್ಯತ್ಯಾಸ ಹೇಗೆ ಕಂಡುಹಿಡಬೇಕು ನಮಗೆ ಗೊತ್ತಿದೆ. a2 ಮೈನಸ್ a1 ಏನು? 6 ಮೈನಸ್ 2 ಇಸ್ ಈಕ್ವಲ್ಸ್ ಟು 4. 10 ಮೈನಸ್ 6 ಇಸ್ ಈಕ್ವಲ್ಸ್ ಟು 4. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ 4 ಇದೆ. ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ? ಈ ಸಮಾಂತರ ಶ್ರೇಣಿಯ 25ನೇ ಪದ ಅಂದ್ರೆ n ಇಸ್ ಈಕ್ವಲ್ಸ್ ಟು 25. 25ನೇ ಪದವನ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಹಾಗೆ ನಮಗೆ ಸೂತ್ರ ಗೊತ್ತಿದೆ. ಸಮಾಂತರ ಶ್ರೇಣಿಯ ಪದಗಳನ್ನ ಕಂಡುಹಿಡಿಯುವ ಸೂತ್ರ an ಇಸ್ ಈಕ್ವಲ್ಸ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. an ಅಂದ್ರೆ ನಂಗೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳಿ. a ಅಂದ್ರೆ 2 ಪ್ಲಸ್ n ಅಂದ್ರೆ 25 ಮೈನಸ್ 1, ಡಿ ಅಂದ್ರೆ 4. ಸೊ 2 ಪ್ಲಸ್ 24 ಮೈನಸ್ 1 24, 25 minus 1 24. So 24 into 4. So 2 plus 24 4s are 96. So 2 plus 96 98. ಹಾಗಾಗಿ an is equals to 28. 18ನೇ ಪ್ರಶ್ನೆ 3, 8, 13 ಈ ಸಮಾಂತರ ಶ್ರೇಣಿಯ ಮೊದಲ 20ನೇ ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 17ನೇ ಪ್ರಶ್ನೆಯಲ್ಲಿ, ಹಿಂದಿನ ಪ್ರಶ್ನೆಯಲ್ಲಿ ನಮಗೆ ಸಮಾಂತರ ಶ್ರೇಣಿಯ 25ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಹಾಗಾಗಿ ನಾವು an is equals to a plus n minus 1 d ಅನ್ನ ನಾವು ಯೂಸ್ ಮಾಡಿದ್ವಿ.
ಆದರೆ ಈ ಪ್ರಶ್ನೆಯಲ್ಲಿ ನಮಗೆ ಏನನ್ನ ಕೇಳಿದ್ದಾರೆ, ಮೊದಲ 20ನೇ ಪದಗಳ ಮೊತ್ತವನ್ನು ಕಂಡುಹಿಡಿ. ಹಾಗಾಗಿ ನಾವು SN ಅನ್ನು ಕಂಡುಹಿಡಿಯಬೇಕು. ಸೊ ಪ್ರಶ್ನೆಯಲ್ಲಿ ಏನೇನಿದೆ, 3, 8, 13 ಎಕ್ಸೆಟ್ರಾ. ಸೊ A ವ್ಯಾಲ್ಯೂ 3, D ವ್ಯಾಲ್ಯೂ 8 minus 3 5, 13 minus 8 5. ಸೊ ಡಿಫರೆನ್ಸ್ D. ಅವ್ರು ಕೇಳಿರೋದೇನು, ಎನ್ನನೇ ಪದ. ಸೊ N is equals to 20 ಪದಗಳು. ಹಾಗಾಗಿ ನಮಗೆ ಮೊತ್ತವನ್ನು ಕೇಳಿದ್ದಾರೆ. SN is equals to N divided by 2 into 2A plus N minus 1 into D. ಸೊ N ಅಂದ್ರೇನು 20 divided by 2 into 3 plus N value 20 minus 1, D value 5. So 2 ones are 2 tens are 10 into 2 3s are 6 plus 20 minus 1 19 into 5. So 10 into 6 plus 19 5s are how much? 19 5s are ಎಷ್ಟು? 19 5s are 95. So 10 into 6 plus 95 101. So answer, if you are multiplying 100 into 101, you will get the answer 1010. So SN is equals to 1010. So ಇದು ನಮ್ಮ ಉತ್ತರ. ಈ ಪ್ರಶ್ನೆ ಅಥವಾ ಇನ್ನೊಂದು ಪ್ರಶ್ನೆನ ಕೇಳಿದರೆ ಇಲ್ಲಿ ಚಾಯ್ಸ್ ಇದೆ, ಇದನ್ನಾದರೂ ಅಟೆಂಡ್ ಮಾಡ್ಬೋದು ಅಥವಾ ಈ ಪ್ರಶ್ನೆಯನ್ನಾದರೂ ನೀವು ಅಟೆಂಡ್ ಮಾಡ್ಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಪ್ರಶ್ನೆನ ನೀವು ಆಯ್ಕೆ ಮಾಡ್ಕೊಳ್ಳಿ. 6ರಿಂದ ಭಾಗಿಸಲ್ಪಡುವ ಮೊದಲ 30 ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡು ಹಿಡಿಯಿರಿ. ಸೊ 6ರಿಂದ ಭಾಗಿಸಲ್ಪಡುವ, ಹಾಗಾಗಿ ನಾವು 6th ಟೇಬಲ್ ಅನ್ನು ಬರ್ಕೊಳ್ಳಿ. 6 1s 6, 6 2s 12, 6 3s 18, 6 4s 24 ಎಕ್ಸೆಟ್ರಾ. ಸೊ ಇಲ್ಲಿ ನಮಗೆ ಮೊದಲನೇ ಪದ ಏನು, 6. ಡಿಫ್ರೆನ್ಸ್ ಡಿ ಎಷ್ಟಿದೆ ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸ 12 minus 6. ಸೊ ಇದು 6ರಿಂದ ಭಾಗಿಸಲ್ಪಡೋದ್ರಿಂದ ಸಾಮಾನ್ಯ ವ್ಯತ್ಯಾಸ 6 ಆಗಿರುತ್ತೆ. ಅವ್ರು ಕೇಳಿರೋದೇನು, ಮೊದಲ 30 ಧನ ಪೂರ್ಣಾಂಕಗಳು. ಹಾಗಾಗಿ N ಏನಾಗುತ್ತೆ, N 30 ಆಗುತ್ತೆ. ಸೊ ಕೇಳಿರೋದೇನನ್ನು ಪ್ರಶ್ನೆನ, ಧನ ಪೂರ್ಣಾಂಕಗಳ ಮೊತ್ತವನ್ನು. ಹಾಗಾಗಿ ನಾವು SN ಅನ್ನು ಕಂಡುಹಿಡಬೇಕು. ಸೊ SN is equals to N divided by 2 into 2A plus N minus 1 into D. ಸೊ N ಅಂದರೆ 30 divided by 2, 2A 2 into A ಅಂದರೆ ಎಷ್ಟು 6 plus 30 minus 1, D ಅಂದರೆ 6. ಸೊ 2 1s 2 15s. ಸೊ 15 into 2 6, 2 into 6 12, 6 2 12 plus 30 minus 1 29 into 6. So 15 into 12 plus 29 into 6 ಎಷ್ಟು ವ್ಯಾಲ್ಯೂ 174. ಮಲ್ಟಿಪ್ಲೈ ಮಾಡಿ ನೀವು ಗುಣಿಸಿದಾಗ ನಿಮಗೆ ಸಿಗುತ್ತೆ. ಸೊ 15 into 12 plus 174 ಅಂದರೆ ವ್ಯಾಲ್ಯೂ ಎಷ್ಟು 186. ಕೂಡಿಸಿ ನಿಮಗೆ ಸಿಗುತ್ತೆ. 2 plus 4 6, 7 plus 1 8. ಸೊ 186. ಸೊ 15 into 186 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸಿಗೋದು SN is equals to 2790, 2790. ಇದು ನಮ್ಮ ಉತ್ತರ. ಹದಿನೇಳನೇ ಪ್ರಶ್ನೆ, ಹದಿನೇಳನೆಯ ಪ್ರಶ್ನೆ 19ನೇ ಪ್ರಶ್ನೆ. ಬಿಡಿಸಿ 3x plus y is equals to 15, 2x minus y is equals to 5. ಸೊ ಈ ಪ್ರಶ್ನೆಯಲ್ಲಿ ನಮಗೆ ಇದೇ ವಿಧಾನವನ್ನು ಬಳಸಿ ಅಂತ ಹೇಳಿ ಕೇಳಿಲ್ಲ. ನಿಮಗೆ ಯಾವುದು ಈಸಿ ಆಗುತ್ತೆ, ನೀವು ಯಾವುದನ್ನು ಕಲ್ತಿದ್ದೀರಾ ಆ ಮೆಥಡನ್ನು ನೀವು ಬಳಸಿ. ನಾನಿಲ್ಲಿ ವರ್ಜಿಸುವ ವಿಧಾನದಿಂದ ಇದನ್ನು ತಗೊಳ್ತಾ ಇದ್ದೀನಿ. ಸೊ ಬರ್ಕೊಳ್ಳಿ ಈಕ್ವೇಷನ್ ಅನ್ನು. 3x plus y is equals to 15, 2x minus y is equals to 5. ಸೊ ಇಲ್ಲಿ ಇದನ್ನು ಈಕ್ವೇಷನ್ 1, ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ.
ಸೊ ಇಲ್ಲಿ ನಾವು ಈಕ್ವೇಶನ್ ಸಮೀಕರಣವನ್ನು ನೋಡ್ಬೋದು. ಇಲ್ಲಿ ಪ್ಲಸ್ ವೈ ಇದೆ, ಇಲ್ಲಿ ಮೈನಸ್ ವೈ ಇದೆ. ಹಾಗಾಗಿ ನಾವು ಸಮೀಕರಣ 1 ಮತ್ತು 2ರಿಂದ ನಾವು ಇದನ್ನ ನೋಡಿದಾಗ ಇಲ್ಲಿ ಎರಡೂ ಸೇಮ್ ಇರೋದ್ರಿಂದ ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ 2x ಪ್ಲಸ್ 3x ಆಯಿತು. 5x is equals to 15 plus 5 is to 20. ಸೊ ಹಾಗಾಗಿ x is equals to ಇಲ್ಲಿ 5 ಏನಾಗಿದೆ, x ಜೊತೆ ಗುಣಿಸಿದೆ. ಇದನ್ನು ನಾವು ರೈಟ್ ಸೈಡಿಗೆ ಅಥವಾ ಲೆಫ್ಟ್ ಸೈಡಿಗೆ ತಗೊಂಡಾಗ ಗುಣಿಸಲ್ಪಟ್ಟದ್ದು ಭಾಗಿಸಲ್ಪಡುತ್ತೆ, ಭಾಗಿಸಲ್ಪಟ್ಟದ್ದು ಗುಣಿಸಲ್ಪಡುತ್ತೆ. ಸೊ ಹಾಗಾಗಿ x is equals to 20 divided by 5. 5 1s 5, 4s. ಸೊ ಹಾಗಾಗಿ x ವ್ಯಾಲ್ಯೂ ಎಷ್ಟಿದೆ, 4 ಆಯಿತು. ಈಗ ನನಗೆ x ವ್ಯಾಲ್ಯೂ ಗೊತ್ತಾಯಿತು. y ವ್ಯಾಲ್ಯೂ ಕಂಡಿಡ್ಕೋಬೇಕಲ್ವಾ, ಹಾಗಾಗಿ ಬರ್ಕೊಳ್ಳೋಣ. ಈ ಸಮೀಕರಣ 1 ಬರ್ಕೊಳ್ಳೋಣ. ಸಮೀಕರಣ 1 3x ಪ್ಲಸ್ y is equals to 15. x ವ್ಯಾಲ್ಯೂವನ್ನು ನಾವಿಲ್ಲಿಗೆ ಆದೇಶಿಸಿದಾಗ 3 of 4 plus y is equals to 15. 3 4s 4 into 3 ಅಂದರೆ 12. 12 plus 5 is equals to 15. y is equals to 15 minus 12. So y is equals to 15 minus 12 ಅಂದರೆ ಎಷ್ಟು, 3. ಹಾಗಾಗಿ y ವ್ಯಾಲ್ಯೂ 3, x ವ್ಯಾಲ್ಯೂ 4, y ವ್ಯಾಲ್ಯೂ 3. ಪ್ರಶ್ನೆ 20. ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಬಿಡಿಸಿ. ಪ್ರಶ್ನೆ x ಸ್ಕ್ವೇರ್ ಮೈನಸ್ 3x ಪ್ಲಸ್ 1 is equals to 0. ಸೊ ಇದು ಯಾವ ಫಾರ್ಮಲ್ಲಿ ಇರಬೇಕು, ನಾವು ಯಾವುದೇ ಸೂತ್ರವನ್ನು ಅಪ್ಲೈ ಮಾಡಬೇಕಾದ್ರೆ ವರ್ಗ ಸಮೀಕರಣದಲ್ಲಿ ನಾವು ನೋಡಬೇಕು, ದಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equals to 0. ಸೊ ಆ ಫಾರ್ಮಲ್ಲಿ ಇದೆ. ಹಾಗಾಗಿ ನಮಗೆ ಇಲ್ಲಿ ಫಸ್ಟ್ ಎ ವ್ಯಾಲ್ಯೂ ಬರ್ಕೊಳ್ಳೋಣ. ಎ ವ್ಯಾಲ್ಯೂ ಏನಿದೆ, ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. ಬಿ ವ್ಯಾಲ್ಯೂ ಮೈನಸ್ 3, ಸಿ ವ್ಯಾಲ್ಯೂ 1. ಸೂತ್ರ ನಮಗೆ ಗೊತ್ತಿದೆ. ಏನು ಸೂತ್ರ, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಸೊ ಮೈನಸ್ ಬಿ ವ್ಯಾಲ್ಯೂ ಏನಿದೆ, ಮೈನಸ್ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೇನು, ಬಿ ಅಂದ್ರೇನು, ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 1. ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 1. ಸೊ ಹಾಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ 2 ಇಂಟು 1. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 3 ಪ್ಲಸ್ ಆರ್ ಮೈನಸ್, ಸೊ ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ 3 ಇಂಟು ಮೈನಸ್ 3 ಪ್ಲಸ್ 9 ಮೈನಸ್ 4 ಡಿವೈಡೆಡ್ ಬೈ 2. ಸೊ 3 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 9 ಮೈನಸ್ 4 ಅಂದರೆ 5 ಡಿವೈಡೆಡ್ ಬೈ 2. ಸೊ ನಮಗಿಲ್ಲಿ ಗಮನಿಸ್ಬೋದು 3 ಪ್ಲಸ್ ಆರ್ ಮೈನಸ್. ಸೊ ಹಾಗಾಗಿ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ವ್ಯಾಲ್ಯೂ ಸಿಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಪ್ಲಸ್ ಆರ್ ಮೈನಸ್ 4 ಇದೆ. ಸೊ ಹಾಗಾಗಿ ನಾವು ಪ್ಲಸ್ root 5 divided by 2. x is equals to 3 minus root 5 divided by 2. ನಮಗೆ 2 ಸಿಗುತ್ತೆ, 2 ಮೂಲಗಳು ಸಿಗುತ್ತೆ. x is equals to 3 plus of root 5 2. x is equals to 3 minus root 5 divided by 2. So this is the answer. ಇಪ್ಪತ್ತೊಂದನೇ ಪ್ರಶ್ನೆ. ವರ್ಗ ಸಮೀಕರಣ 2x ಸ್ಕ್ವೇರ್ ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ಸ್ ಟು 0 ದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಸೊ ನಮಗೆ ಮೊದಲು ಈಕ್ವೇಶನ್ ಸಮೀಕರಣವನ್ನು ಬರ್ಕೊಳ್ಳೋಣ. 2x ಸ್ಕ್ವೇರ್ ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ಸ್ ಟು 0. ಸೊ ಎ ವ್ಯಾಲ್ಯೂ 2, b value minus 6, c value 3. So ಶೋಧಕ delta is equals to b square minus 4ac. So value ಏನು, b value ಏನು, minus 6 whole square minus 4 into a value 2, c value 3. Minus into minus plus 6 6 36 minus 4 2s
8, 8 3s are 24. So 36 minus 24, 16. So delta is equals to 16 ಆಗುತ್ತೆ. ಇಲ್ಲಿ ನಾವು ಗಮನಿಸ್ಬೋದು, ಇಲ್ಲೇನಾಗಿದೆ, ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಗ್ರೇಟರ್ ದ್ಯಾನ್ 0. 0ಗಿಂತ ಏನಾಗಿದೆ, ದೊಡ್ಡದಾಗಿದೆ. 16 ಇಸ್ ಗ್ರೇಟರ್ ದ್ಯಾನ್ 0. ಸೊ ಹಾಗಾಗಿ ಏನಾಗ್ತವೆ, ಮೂಲಗಳು ಭಿನ್ನವಾಗಿರುತ್ತದೆ. ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆಯಲ್ಲಿ ಅದನ್ನು ಅಟೆಂಡ್ ಮಾಡ್ಬೋದು, ಅಥವಾ ax² + 4 is equals to 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಭಿನ್ನ ಮತ್ತು ವಾಸ್ತವವಾಗಿವೆ ಎಂದು ಸಾಧಿಸಿ. ಸೊ ಪ್ರಶ್ನೆನ ಬರ್ಕೊಳ್ಳಿ. x² + ax + 4 is equals to 0. a ವ್ಯಾಲ್ಯೂ 1, b ವ್ಯಾಲ್ಯೂ a, c ವ್ಯಾಲ್ಯೂ 4. So delta is equals to b² minus 4ac. Delta is equals to b² ಅಂದರೆ a² minus 4 into a value 1, c value 4. So delta is equals to a² minus 4 4s are 16. So a² minus 16 is greater than 0. Therefore ಮೂಲಗಳು ಭಿನ್ನ ಮತ್ತು ವಾಸ್ತವವಾಗಿವೆ. ಇಪ್ಪತ್ತೆರಡನೇ ಪ್ರಶ್ನೆ, a ಆಫ್ 2, 3 ಮತ್ತು b ಆಫ್ 10, -3 ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನು ಕಂಡು ಹಿಡಿಯಿರಿ. ಸೊ ನಮಗಿಲ್ಲಿ x1 y1 ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನು, x1 y1 is equals to 2, 3, x2, y2 is equals to 10, -3. ಸೊ ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ. d is equals to √ of x2 minus x1 whole square plus y2 minus y1 whole square. So do is equals to x2 ಅಂದರೆ ಏನು ವ್ಯಾಲ್ಯೂ 10, 10 minus 2 whole square plus y2 ಅಂದರೆ -3 whole square. So d is equals to √ of 10 minus 2 ಅಂದರೆ 8 square plus -3 ಅಂದರೆ ಎರಡೂ ಸಹ ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಿದ್ರೆ -6 whole square. ಸೊ d is equals to 8 square ಅಂದರೆ 8ನ 2 ಸಾರಿ ಮಲ್ಟಿಪ್ಲೈ ಮಾಡಬೇಕು. 8 8s 64 ಪ್ಲಸ್ minus into minus plus 6 6 36. So d is equals to √ of 100. So √ of 100 is nothing but 10. ಹಾಗಾಗಿ d is equals to 10 ಮಾನಗಳು. ಇಪ್ಪತ್ತ್ಮೂರನೇ ಪ್ರಶ್ನೆ, AB is equals to 3 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆದು ಅದನ್ನು ಜಾಮಿತಿಯ ರಚನೆಯಿಂದ 3:2 ಅನುಪಾತದಲ್ಲಿ ವಿಭಾಗಿಸಿ. ಈ ಪ್ರಶ್ನೆ ತುಂಬ ಈಸಿ ಮತ್ತು ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಪ್ರತಿ ಪ್ರಶ್ನಾ ಪತ್ರಿಕೆಯಲ್ಲಿ 2 ಅಂಕಗಳಿಗೆ ಈ ಪಾಠದಿಂದ ಈ ಪ್ರಶ್ನೆ ಬರುತ್ತೆ. ಸೊ ಇದನ್ನು ಕಲ್ತ್ಕೊಳ್ಳಿ. ನಾನು ಆಲ್ರೆಡಿ ರಚಿಸಿದ್ದೀನಿ, ಟೈಮ್ ಆಗುತ್ತೆ ಅಂತೇಳಿ. ಸೊ ನೀವು ಇದನ್ನು ಕಲ್ತ್ಕೊಂಡಿರ್ತೀರ. ನೆಕ್ಸ್ಟ್ 24ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ sin θ ಮತ್ತು cos ಆಲ್ಫಾಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಚಿತ್ರವನ್ನು ಗಮನಿಸಿ. PQR ಅದರಲ್ಲಿ ಆಂಗಲ್ Q 90 ಡಿಗ್ರಿ ಇದೆ. PQ 12 ಸೆಂಟಿಮೀಟರ್, QR 13 ಸೆಂಟಿಮೀಟರ್, QR 5 ಸೆಂಟಿಮೀಟರ್, PQ 13 ಸೆಂಟಿಮೀಟರ್. ಥೀಟಾ ಆಂಗಲ್ P, ಥೀಟಾ ಆಂಗಲ್ R ಆಲ್ಫಾ. ಸೊ ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದೇನು, sin θ. ಸೊ sin θ ಅಂದರೆ ನಮಗೆ ಗೊತ್ತಿದೆ. ಇಲ್ಲೇನು sin θ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಇಲ್ಲಿ ನಾನು sin θ ಏನು, QR ಡಿವೈಡೆಡ್ ಬೈ PR. ಸೊ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕಿರಣ. ಯಾಕೆಂದ್ರೆ ಇಲ್ಲಿ ಥೀಟಾಗೆ ಆಪೋಸಿಟ್ ಆಗಿರೋದು ಯಾವುದು, 5. ಅಭಿಮುಖ ಬಾಹು ಯಾವುದು, QR.
ವಿಕರ್ಣ ಪಿ ಕ್ಯೂ. ಸೊ ಹಾಗಾಗಿ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಅಂದ್ರೆ ಏನು 5 ಸೆಂಟಿಮೀಟರ್ ಡಿವೈಡೆಡ್ ಬೈ ಪಿ ಆರ್ ಅಂದ್ರೆ 13. ಸೊ ನಮಗೆ ಸೈನ್ ಥೀಟಾ ವ್ಯಾಲ್ಯೂ ಗೊತ್ತಾಯ್ತು. ಕಾಸ್ ಆಲ್ಫಾ, ಸೊ ಇಲ್ಲಿ ನಾನು ಆರ್ ಅನ್ನ ನಾನು ಆಲ್ಫಾ ಅಂತ ತಗೊಂಡಿರೋದ್ರಿಂದ ಆಂಗಲ್ ಆರ್, ಆಲ್ಫಾ ಇಸ್ ನಥಿಂಗ್ ಬಟ್ ಆಂಗಲ್ ಆರ್. ಸೊ ಆಂಗಲ್ ಆರ್ಗೆ, ಈ ಕೋನಕ್ಕೆ ಅಡ್ಜಸೆಂಟ್ ಸೈಡ್ ಯಾವುದು? ನಮಗೆ ಅಡ್ಜಸೆಂಟ್ ಸೈಡ್ ಬಂದು ಕ್ಯೂ ಆರ್ ಆಗುತ್ತೆ. ಕ್ಯೂ ಆರ್ ಅಡ್ಜಸೆಂಟ್ ಸೈಡ್ ಅಂದ್ರೆ ಪಾರ್ಶ್ವಬಾಹು. ಸೊ ಇದು ವಿಕರ್ಣ ಯಾವುದು? ಕ್ಯೂ ಆರ್ ಆಗಿರುತ್ತೆ. ಹಾಗಾಗಿ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಆರ್. ಸೊ ಕ್ಯೂ ಆರ್ ಅಂದ್ರೆ 5 ಸೆಂಟಿಮೀಟರ್, ಪಿ ಆರ್ ಅಂದ್ರೆ 13. ಸೊ ಹಾಗಾಗಿ ಕಾಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು 5/13, ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 5/13.